ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MR ಎಜುಕೇಷನ್. ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಅದರಲ್ಲಿರುವಂಥ ಒಂದು ಸಿಲೆಬಸ್ ಬಂದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಕಾಯ್ದೆ ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳ ಅನ್ನೋ ಸಿಲೆಬಸ್ ಇದೆ. ಈ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ನಾವು ವಿಡಿಯೋ ಸರಣಿನ ಮಾಡ್ತಾಯಿದ್ದೋ. ಈ ವಿಡಿಯೋ ಸರಣಿಯಲ್ಲಿನ ಇದು 6ನೇ ವಿಡಿಯೋ ಆಗಿರುತ್ತೆ. ಯಾರೆಲ್ಲ ನಮ್ಮ ಪ್ರೀವಿಯಸ್ ವಿಡಿಯೋಗಳನ್ನ ನೋಡಿಲ್ಲ ಅವರಿಗೆ ನೋಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋನಲ್ಲಿ ನಾವು ಕೋಆಪರೇಟಿವ್ಗೆ ಸಂಬಂಧಪಟ್ಟಂತೆ ಅಂದರೆ ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಕೇಳ್ಬೋದು, ಯಾವ ಟಾಪ್ MCQಗಳು ಬರ್ಬೋದು ಅವನ್ನ ಡಿಸ್ಕಸ್ ಮಾಡೋಣ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಗಳಿಗೆ ಹೋಗೋಣ. ಬನ್ನಿ ಪ್ರಶ್ನೆಗಳಿಗೆ ಹೋಗೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ MR ಎಜುಕೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಈ ವಿಡಿಯೋದ PDF ನೋಟ್ಸ್ ಬೇಕಾಗಿದ್ದರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗೋರ ಮುಖಾಂತರ ನೋಟ್ಸ್ನ ಪಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಮೊದಲನೇ ಪ್ರಶ್ನೆ ಏನು ಅಂತ ನೋಡೋಣ. ಸಹಕಾರ ಪದದ ಮೂಲ ರೂಪ ಯಾವುದು ಅಂತ ಕೇಳ್ತಿದ್ದಾರೆ. ಅಂದರೆ ಸಹಕಾರ ಪದ ಯಾವ ಭಾಷೆಯಿಂದ ಬಂದಿದೆ ಅಂತ ಕೇಳ್ತಿದ್ದಾರೆ. ಆಪ್ಷನ್ ನೋಡೋಣ. ಆಪ್ಷನ್ ಎ ಬಂದು ಲ್ಯಾಟಿನ್, ಆಪ್ಷನ್ ಬಿ ಬಂದು ಗ್ರೀಕ್, ಆಪ್ಷನ್ ಸಿ ಬಂದು ಭಾರತೀಯ, ಆಪ್ಷನ್ ಡಿ ಬಂದು ಸಂಸ್ಕೃತ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗುತ್ತೆ. ಅಂದರೆ ಸಹಕಾರ ಅನ್ನೋ ಪದ ಲ್ಯಾಟಿನ್ ಭಾಷೆಯಿಂದ ಬಂದಿದೆ ಸ್ನೇಹಿತರೆ. ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ನೋಡಿದರೆ ನೋಡಿ, ಇಲ್ಲಿ ಸಹಕಾರ ಪದವು ಲ್ಯಾಟಿನ್ ಪದದ ಕೊಪೆರಾರಿಯಿಂದ ಬಂದಿದೆ. ಅಂದರೆ ಲ್ಯಾಟಿನ್ ಭಾಷೆಯ ಕೊಪೆರಾರಿ ಅನ್ನೋ ಪದದಿಂದ ಬಂದಿದೆ. ಕೋ ಪದದ ಮೊದಲ ಭಾಗವು ಜೊತೆ ಎಂದು ಅರ್ಥವನ್ನು ನೀಡುತ್ತದೆ. ಅಂದರೆ ಕೋ ಅಂದರೆ ಏನಂತ ಹೇಳ್ತಾರೆ ಅಂದರೆ ಜೊತೆ ಅಂತ ಹೇಳ್ತಾರೆ. ನೆಕ್ಸ್ಟು ಎರಡನೇ ಭಾಗ ಆದಂಥ ಒಪೆರಾರಿ ಅಂದರೆ ಕೆಲಸ ಮಾಡುವುದು ಅಂತ ಅರ್ಥ ನೀಡುತ್ತೆ. ಅಂದರೆ ಜೊತೆಯಾಗಿ ಕೆಲಸ ಮಾಡುವುದನ್ನು ನಾವು ಸಹಕಾರ ಅಂತ ಕರಿತೀವಿ. ಇದು ಬಂದಿರುವಂಥದ್ದು ಲ್ಯಾಟಿನ್ ಭಾಷೆಯಿಂದ. ಲ್ಯಾಟಿನ್ ಭಾಷೆಯ ಕೊಪೆರಾರಿ ಅನ್ನೋ ಪದದಿಂದ ಬಂದಿದೆ. ಕೊಪೆರಾರಿನ ನಾವು ಎರಡು ಭಾಗಗಳಾಗಿ ಮಾಡ್ತೀವಿ, ಕೋ ಮತ್ತು ಒಪೆರಾರಿ ಅಂತ. ಕೋ ಅಂದರೆ ಜೊತೆ ಅನ್ನೋ ಅರ್ಥವನ್ನು ಕೊಡುತ್ತೆ, ಒಪೆರಾರಿ ಅಂದರೆ ಕೆಲಸವನ್ನು ಮಾಡುವುದು ಅಂತ ಕೊಡುತ್ತೆ. ಸೊ ಓವರಾಲ್ ಆಗಿ ಏನು ಹೇಳ್ಬೋದು ಅಂದರೆ ಸಹಕಾರಿ ಅಂದರೆ ಜೊತೆಯಾಗಿ ಕೆಲಸ ಮಾಡುವುದನ್ನು ನಾವು ಸಹಕಾರ ಅಂತ ಕರಿತೀವಿ ಸ್ನೇಹಿತರೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ ಹೋಗೋಣ ಬನ್ನಿ. ಭಾರತದ ಮೊಟ್ಟ ಮೊದಲ ನಗರ ಸಹಕಾರ ಪತ್ತಿನ ಸಂಘ ಯಾವುದು ಅಂತ ಕೇಳ್ತಿದ್ದಾರೆ. ಅಂದರೆ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ನಗರ ಸಹಕಾರ ಪತ್ತನ್ನು ಎಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತ ಕೇಳ್ತಿದ್ದಾರೆ. ಆಪ್ಷನ್ ನೋಡೋಣ ಬನ್ನಿ. ತಮಿಳುನಾಡಿನ ಕಾಂಜೀವರಂ, ಕರ್ನಾಟಕದ ಮೈಸೂರು, ಕರ್ನಾಟಕದ ದಾವಣಗೆರೆ, ಮೇಲಿನ ಯಾವುದೂ ಅಲ್ಲ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ತಮಿಳುನಾಡಿನ ಕಾಂಜೀವರಂನಲ್ಲಿ. ಎಲ್ಲಿ ಅಂದರೆ ತಮಿಳುನಾಡಿನ ಕಾಂಜೀವರಂನಲ್ಲಿ ಭಾರತದ ಮೊಟ್ಟ ಮೊದಲ ನಗರ ಸಹಕಾರಿನ ಪತ್ತನ್ನು ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನ್ ನೋಡಿದ್ದಾರೆ ನೋಡಿ. ಭಾರತದ ಮೊದಲ ನಗರ ಸಹಕಾರಿ ಕ್ರೆಡಿಟ್ ಸೊಸೈಟಿಯನ್ನು ಅಕ್ಟೋಬರ್ 1904ರಲ್ಲಿ, ಎಷ್ಟರಲ್ಲಿ ಅಂದರೆ ಅಕ್ಟೋಬರ್ 1904ರಲ್ಲಿ ಇಂದಿನ ಮದ್ರಾಸ್ ಪ್ರಾಂತ್ಯದ ಕಾಂಜೀವರಂನಲ್ಲಿ ಅಂತ ಹೇಳ್ತಿದ್ದಾರೆ. ಅಂದರೆ ಓಲ್ಡ್ ಮದ್ರಾಸ್ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂಥ ಕಾಂಜೀವರಂನಲ್ಲಿ ಮೊದಲ ಬಾರಿಗೆ ನೋಂದಾಯಿಸಲಾಯಿತು ಅಂತ ಹೇಳ್ತಿದ್ದಾರೆ. ಎಷ್ಟರಲ್ಲಿ ಅಂದರೆ 1904 ಅಕ್ಟೋಬರ್ನಲ್ಲಿ. ಇದು ಪ್ರಪ್ರಥಮ ನಗರ ಸಹಕಾರ ಪತ್ತಾಗಿರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೆಲವೊಂದು ಮಾಹಿತಿಗಳಿವೆ, ಇಲ್ಲಿ ಕೊಟ್ಟಿರ್ತೀನಿ, ನೀವು ಓದ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಬನ್ನಿ. ಮೂರನೇ ಪ್ರಶ್ನೆ ನೋಡಿ. ಭಾರತದ ಸಹಕಾರ ಬ್ಯಾಂಕುಗಳ ಪಿತಾಮಹ ಯಾರು ಅಂತ ಕೇಳ್ತಿದ್ದಾರೆ. ಅಂದರೆ ಏನು ಕೇಳ್ತಿದ್ದಾರೆ ಈ ಪ್ರಶ್ನೆಯಲ್ಲಿ ಅಂದರೆ ಭಾರತದ ಸಹಕಾರ ಬ್ಯಾಂಕುಗಳ ಪಿತಾಮಹ ಯಾರು ಅಂತ ಕೇಳ್ತಿದ್ದಾರೆ. ಅಂದರೆ ಸಹಕಾರ ಸಂಘಗಳ ಪಿತಾಮಹ ಅಲ್ಲ, ಸಹಕಾರ ಬ್ಯಾಂಕುಗಳ ಪಿತಾಮಹ ಯಾರು ಅಂತ ಕೇಳ್ತಿದ್ದಾರೆ. ಆಪ್ಷನ್ ನೋಡೋಣ ಬನ್ನಿ. ವೈಕುಂಠಬಾಯಿ ಮೆಹ್ತಾ, ಕೋತಾರಿ, ಲಾಲ್ ಕೃಷ್ಣ ಅಡ್ವಾಣಿ ಅಥವಾ ಯಾರು ಅಲ್ಲ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗುತ್ತೆ. ಅಂದರೆ ವೈಕುಂಠಬಾಯಿ ಮೆಹ್ತಾರವರಾಗಿರುತ್ತೆ. ಯಾವುದಕ್ಕೆ ಅಂದರೆ ಭಾರತದ ಸಹಕಾರ ಬ್ಯಾಂಕುಗಳ ಪಿತಾಮಹ ಅಂತ ಯಾರನ್ನು ಕರಿತೀವಿ ಅಂದರೆ ವೈಕುಂಠಬಾಯಿ ಮೆಹ್ತಾರವರನ್ನು ಕರಿತೀವಿ. ಸೊ ಅವ್ರಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನ ನೋಡಿದ್ದಾರೆ ನೋಡಿ. ವೈಕುಂಠಬಾಯಿ ಮೆಹ್ತಾರವರು ಅಕ್ಟೋಬರ್ 26, 1891ರಲ್ಲಿ ಗುಜರಾತ್ನ ಭಾವನಗರದಲ್ಲಿ ಜನಿಸಿದರು. ಎಲ್ಲಿ ಅಂದರೆ ಗುಜರಾತ್ನಲ್ಲಿ ಇವರು ಜನಿಸ್ತಾರೆ. ಎಷ್ಟರಲ್ಲಿ ಅಂದರೆ 1891 ಅಕ್ಟೋಬರ್ 26ರಂದು ಇವರು ಗುಜರಾತ್ನಲ್ಲಿ ಜನಿಸ್ತಾರೆ. ನೆಕ್ಸ್ಟ್ ನೋಡಿದ್ದಾರೆ ವೈಕುಂಠಬಾಯಿ ಮೆಹ್ತಾರವರು 1917ರಲ್ಲಿ, ಎಷ್ಟರಲ್ಲಿ ಅಂದರೆ 1917ರಲ್ಲಿ ಇವರು ಏನು ಮಾಡ್ತಾರೆ ಅಂದರೆ ಅಹಮದಾಬಾದ್ ಪೀಪಲ್ಸ್ ಕೋಆಪರೇಟಿವ್ ಬ್ಯಾಂಕನ್ನು ಸ್ಥಾಪಿಸುವಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ಇವರು ವಹಿಸ್ತಾರೆ. ನೆಕ್ಸ್ಟ್ ಇದನ್ನು ಭಾರತದ ಆರಂಭಿಕ ಸಹಕಾರ ಬ್ಯಾಂಕುಗಳಿಗೆ ಒಂದೆಂದು ಪರಿಗಣಿಸಲಾಗಿದೆ. ಅಂದರೆ ಆ ಸಂದರ್ಭದಲ್ಲಿ ಸುಮಾರು ಬ್ಯಾಂಕ್ಗಳು ಸ್ಥಾಪನೆ ಆಗಿರ್ತವೆ. ಸೊ ಆ ಬ್ಯಾಂಕ್ಗಳ ಸಾಲಿನಲ್ಲಿ ಇದು ಸಹ ಒಂದು ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಅಂದರೆ ಇದು ಸಹ ಒಂದು ಪ್ರಮುಖವಾದಂಥ ಬ್ಯಾಂಕು ಅಂತ ಕನ್ಸಿಡರ್ ಮಾಡಿರ್ತಾರೆ. ನೆಕ್ಸ್ಟ್ ನೋಡಿ, ಅವರು ಬಾಂಬೆಯಲ್ಲಿ ಅಂದರೆ ಈಗಿನ ಮುಂಬೈನಲ್ಲಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ ಸ್ಥಾಪನೆಯಲ್ಲಿ ತೊಡಗಿಸಿಕೊಂಡಿದ್ದರು ಅಂತ ಅಂದರೆ ಇವಾಗಿರುವಂಥ ಬಾಂಬೆನಲ್ಲಿರುವಂಥ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ ಸ್ಥಾಪನೆಯಲ್ಲೂ ಸಹ ಇವರು ತೊಡಗಿಸ್ಕೊಂಡಿರ್ತಾರೆ. ನೆಕ್ಸ್ಟು ವೈಕುಂಠಬಾಯಿ ಅವ್ರ ಬಗ್ಗೆ ನೋಡಿದರೆ
ವೈಕುಂಠಬಾಯಿಯವರು ಮಹಾರಾಷ್ಟ್ರ ರಾಜ್ಯ ಸರ್ಕಾರ ಬ್ಯಾಂಕ್ಗೆ ಅಂದರೆ ಮಹಾರಾಷ್ಟ್ರ ರಾಜ್ಯ ಸಹಕಾರ ಬ್ಯಾಂಕ್ಗೆ ಮುಖ್ಯ ಕಾರ್ಯನಿರ್ವಾಹಕರಾಗಿ 35 ವರ್ಷಗಳ ಕಾಲ ನಿರಂತರ ಸೇವೆಯನ್ನು ಸಲ್ಲಿಸಿರ್ತಾರೆ. ಅಂದರೆ ಆ ಬ್ಯಾಂಕ್ನಲ್ಲಿ 35 ವರ್ಷಗಳ ಕಾಲ ನಿರಂತರ ಸೇವೆಯನ್ನು ಇವರು ಸಲ್ಲಿಸಿರ್ತಾರೆ. ನೆಕ್ಸ್ಟ್ ನೋಡಿದರೆ ಅವರು ಅಂದಿನ ಬಾಂಬೆ ರಾಜ್ಯದ ಹಣಕಾಸು ಮತ್ತು ಸಹಕಾರ ಸಚಿವರಾಗಿದ್ದರು ಹಾಗೂ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದ ಮೊದಲ ಅಧ್ಯಕ್ಷರಾಗಿದ್ದರು. ಸೊ ಇವ್ರಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಆಗಿರುತ್ತೆ, ಪ್ರಶ್ನೆಗಳನ್ನ ಕೇಳುವಂಥ ಚಾನ್ಸಸ್ ಇರ್ತವೆ. ಸೊ ಸರಿಯಾಗಿ ನೋಡ್ಕೊಳ್ಳಿ. ಅಂದರೆ ಇವರು ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದ ಮೊದಲ ಅಧ್ಯಕ್ಷರಾಗಿರ್ತಾರೆ. ಯಾರು ಅಂದರೆ ವೈಕುಂಠಬಾಯಿ ಮೇಹ್ತರ ಅವರು. ನೆಕ್ಸ್ಟ್ ನೋಡೋದಾದ್ರೆ ಇವರು ಸಹಕಾರ ಬ್ಯಾಂಕ್ಗಳು ಅಭಿವೃದ್ಧಿ ಮಾಡೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಾರೆ. ಸೊ ಹಾಗಾಗಿ ಇವರನ್ನು ಸಹಕಾರ ಬ್ಯಾಂಕ್ಗಳ ಪಿತಾಮಹ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಬನ್ನಿ. ಸಹಕಾರ ಎಂದರೆ ತಮ್ಮ ಸಾಮಾನ್ಯ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಅಗತ್ಯಗಳನ್ನು ಪೂರೈಸಿಕೊಳ್ಳುವ ಮತ್ತು ಸಂಯುಕ್ತ ಸ್ವಾಮಿತ್ವದ ಹಾಗೂ ಪ್ರಜಾಪ್ರಭುತ್ವಾತ್ಮಕ ನಿಯಂತ್ರಣ ಉದ್ಯಮವನ್ನು ಹೊಂದುವ ಮಹತ್ವಾಕಾಂಕ್ಷೆಯಲ್ಲಿ ಜನರು ಸ್ವಯಂ ಇಚ್ಛೆಯಿಂದ ಸೇರಿಕೊಂಡು ರಚಿಸಿದ ಸ್ವಾಯತ್ತ ಸಂಸ್ಥೆ ಎಂದು ಯಾರು ಹೇಳಿದರು ಅಂತ ಕೇಳ್ತಿದ್ದಾರೆ. ಸೊ ಇದಿಷ್ಟು ಸಹ ಒಂದು ಡೆಫಿನೇಷನ್ ಆಗಿರುತ್ತೆ. ಸೊ ಈ ಡೆಫಿನೇಷನ್ನ ಯಾರು ಕೊಟ್ಟರು ಅಂತ ಕೇಳ್ತಿದ್ದಾರೆ. ಆಪ್ಷನ್ ನೋಡೋಣ. ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ, ಅಂತಾರಾಷ್ಟ್ರೀಯ ಸಹಕಾರಿ ಒಕ್ಕೂಟ ಸಂಘಟನೆ ಅಥವಾ ಜಾಗತಿಕ ವಾಣಿಜ್ಯ ಅಂತ ಹೇಳ್ತಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗುತ್ತೆ. ಅಂದರೆ ಅಂತಾರಾಷ್ಟ್ರೀಯ ಸಹಕಾರಿ ಒಕ್ಕೂಟದ ಸಂಘಟನೆಯು ಈ ಡೆಫಿನೇಷನ್ನ ನೀಡಿರುತ್ತದೆ. ಸೊ ಡೆಫಿನೇಷನ್ ಸರಿಯಾಗಿ ನೋಡ್ಕೊಳ್ಳಿ, ಕೇಳುವಂಥ ಚಾನ್ಸಸ್ ಇರ್ತದೆ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಬನ್ನಿ. ಪ್ರಶ್ನೆ ಸಂಖ್ಯೆ 5. ಭಾರತದ ರಾಷ್ಟ್ರೀಯ ಸಹಕಾರಿ ಒಕ್ಕೂಟವು ನ್ಯಾಷನಲ್ ಕೋಆಪರೇಟಿವ್ ಯೂನಿಯನ್ ಯಾವ ವರ್ಷ ಸ್ಥಾಪನೆಯಾಯಿತು ಅಂತ ಕೇಳ್ತಿದ್ದಾರೆ. ಯಾವ ವರ್ಷದಲ್ಲಿ ಇದು ಸ್ಥಾಪನೆ ಆಯಿತು ಅಂತ ಕೇಳ್ತಿದ್ದಾರೆ. ಆಪ್ಷನ್ ನೋಡೋಣ ಬನ್ನಿ. 1929, 1912, 1904, 1844 ಅಂತ ಹೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಒಂದು 1929ರಂದು ಭಾರತದ ರಾಷ್ಟ್ರೀಯ ಸಹಕಾರ ಒಕ್ಕೂಟವು ಜಾರಿಗೆ ಬಂದಿರುತ್ತದೆ. 6ನೇ ಪ್ರಶ್ನೆ ನೋಡಿ. ಸಹಕಾರಿ ಮಾರುಕಟ್ಟೆಗೆ ಸಂಬಂಧಿಸಿದ ರಫ್ತು ಸಮಿತಿಯನ್ನು ಯಾವಾಗ ನಿಯುಕ್ತಿಗೊಳಿಸಲಾಯಿತು ಅಂತ ಕೇಳ್ತಿದ್ದಾರೆ. ಅಂದರೆ ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂತ ಕೇಳ್ತಿದ್ದಾರೆ. ಆಪ್ಷನ್ ನೋಡೋಣ. 1964, 1963, 1969, 1961 ಅಂತ ಹೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗುತ್ತೆ. ಅಂದರೆ ಸಹಕಾರಿ ಮಾರುಕಟ್ಟೆಗೆ ಸಂಬಂಧಿಸಿದ ರಫ್ತು ಸಮಿತಿಯನ್ನು ಜಾರಿಗೊಳಿಸಲಾಗಿರುತ್ತೆ. ಯಾವಾಗ ಅಂದರೆ 1964ರಲ್ಲಿ. ನೆಕ್ಸ್ಟ್ ಪ್ರಶ್ನೆ ನೋಡಿ. ಬೃಹತ್ ವಿಸ್ತಾರವಾದ ವಿವಿಧೋದ್ದೇಶ ಸಹಕಾರಿ ಸಂಘಗಳು ಪ್ರಥಮ ಬಾರಿಗೆ ಸ್ಥಾಪನೆಯಾದದ್ದು ಯಾವ ವರ್ಷದಲ್ಲಿ ಅಂತ ಕೇಳ್ತಿದ್ದಾರೆ. ಅಂದರೆ ಲಾರ್ಜ್ ಏರಿಯಾ ಮಲ್ಟಿ ಕೋಆಪರೇಟಿವ್ ಸೊಸೈಟಿ ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳ್ತಿದ್ದಾರೆ. ಆಪ್ಷನ್ ನೋಡೋಣ. 1971, 1981, 1975, 1982 ಅಂತ ಹೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗುತ್ತೆ. ಅಂದರೆ 1971ರಲ್ಲಿ ಲಾರ್ಜ್ ಏರಿಯಾ ಮಲ್ಟಿ ಕೋಆಪರೇಟಿವ್ ಸೊಸೈಟಿಗಳನ್ನ ಸ್ಥಾಪನೆ ಮಾಡಲಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಬನ್ನಿ. ಭಾರತದಲ್ಲಿ ಕೃಷಿ ಹಾಗೂ ಗ್ರಾಮೀಣ ಆರ್ಥಿಕತೆಯ ಷರತ್ತುಗಳನ್ನು ಪರಿಶೀಲಿಸಲು ಯಾವ ವರ್ಷದಲ್ಲಿ ರಾಯಲ್ ಆಯೋಗವನ್ನು ನೇಮಕಗೊಳಿಸಲಾಯಿತು ಅಂತ ಕೇಳ್ತಿದ್ದಾರೆ. ಅಂದರೆ ಕೃಷಿಗೆ ಸಂಬಂಧಪಟ್ಟಂತೆ ಆರ್ಥಿಕತೆಯ ಷರತ್ತುಗಳನ್ನು ಪರಿಶೀಲಿಸಲು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ನಿಯಮಗಳನ್ನು ರೂಪಿಸಲು ಯಾವಾಗ ರಾಯಲ್ ಆಯೋಗವನ್ನು ಸ್ಥಾಪನೆ ಮಾಡ್ತಾರೆ, ನೇಮಕ ಮಾಡ್ತಾರೆ ಬ್ರಿಟಿಷ್ನವರು ಅಂತ ಕೇಳ್ತಿದ್ದಾರೆ. ಆಪ್ಷನ್ ನೋಡೋಣ. 1923ರಲ್ಲಿ, 1929ರಲ್ಲಿ, 1926ರಲ್ಲಿ, 1932ರಲ್ಲಿ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ 3 ಆಗುತ್ತೆ. ಅಂದರೆ 1926ರಲ್ಲಿ ರಾಯಲ್ ಆಯೋಗವನ್ನು ನೇಮಕ ಮಾಡ್ತಾರೆ. ಯಾವುದರ ಉದ್ದೇಶಕ್ಕಾಗಿ ಅಂದರೆ ಭಾರತದಲ್ಲಿ ಕೃಷಿ ಮತ್ತು ಗ್ರಾಮೀಣ ಆರ್ಥಿಕತೆಯ ಷರತ್ತುಗಳನ್ನು ಪರಿಶೀಲನೆ ಮಾಡಲು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನು ನೀಡೋದಕ್ಕೋಸ್ಕರ ಈ ಆಯೋಗವನ್ನು ನೇಮಕ ಮಾಡ್ತಾರೆ. ಎಷ್ಟರಲ್ಲಿ ಅಂದರೆ 1926ರಲ್ಲಿ, ನೆನಪಿರಲಿ. ನೆಕ್ಸ್ಟ್ 10ನೇ ಪ್ರಶ್ನೆ ನೋಡಿ. ಸಹಕಾರ ಸಂಘಗಳ ಅಂತಾರಾಷ್ಟ್ರೀಯ ವಾರ್ಷಿಕ ದಿನ ಯಾವಾಗ ಆಚರಿಸಲಾಗುತ್ತದೆ ಅಂತ ಕೇಳ್ತಿದ್ದಾರೆ. ಸೊ ಇದು ರಿಪೀಟೆಡ್ ಆಗಿದೆ ಕ್ವಶನ್, ಬಟ್ ಕ್ವಶನ್ನ ಬೇರೆ ರೀತಿಯಲ್ಲಿ ಕೇಳಿದ್ದಾರೆ. ಕೆಲವು ಬೇರೆ ಪ್ರಶ್ನೆಗಳಲ್ಲಿ ಏನು ಕೇಳಿದ್ದಾರೆ ಅಂದರೆ ಸಹಕಾರ ವರ್ಷ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಬಟ್ ಇದರಲ್ಲಿ ಪ್ರಶ್ನೆನ ಚೇಂಜ್ ಮಾಡಿದ್ದಾರೆ ಅಷ್ಟೇ, ಏನಿಲ್ಲ. ಆಪ್ಷನ್ ನೋಡೋಣ ಬನ್ನಿ. ಜುಲೈನ ಮೊದಲ ಶನಿವಾರ, ಜುಲೈನ 3ನೇ ಶನಿವಾರ, ಜುಲೈ ತಿಂಗಳ 2ನೇ ಶನಿವಾರ ಅಥವಾ ಯಾವುದಲ್ಲ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಜುಲೈ ತಿಂಗಳ 1ನೇ ಶನಿವಾರ ಆಗಿರುತ್ತೆ. ಅಂದರೆ ಜುಲೈ ತಿಂಗಳಿನಲ್ಲಿ ಬರುವಂಥ 1ನೇ ಶನಿವಾರದಲ್ಲಿ ಅಂತಾರಾಷ್ಟ್ರೀಯ ವಾರ್ಷಿಕ ದಿನವನ್ನು ಆಚರಣೆ ಮಾಡ್ತಾರೆ. ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಬನ್ನಿ.
10ನೇ ಪ್ರಶ್ನೆ ನೋಡಿ, ಸಿದ್ದನಗೌಡ ಸಣ್ಣ ರಾಮನಗೌಡ ಪಾಟೀಲ್ ನಾಯಕತ್ವದಲ್ಲಿ ಆರಂಭಗೊಂಡ ಸಹಕಾರ ಸಂಸ್ಥೆ ಯಾವುದು ಅಂತ ಕೇಳ್ತಿದ್ದಾರೆ. ಸೊ ಅವರಿಬ್ಬರು ಸ್ಥಾಪನೆ ಮಾಡಿದಂಥ ಸಹಕಾರ ಸಂಸ್ಥೆ ಯಾವುದು ಅಂತ ಕೇಳ್ತಿದ್ದಾರೆ. ಆಪ್ಷನ್ ನೋಡ ಬನ್ನಿ. ಕೃಷಿ ಸಹಕಾರ ಪತ್ತಿನ ಸಂಸ್ಥೆ, ಬಳಕೆದಾರನ ಸಹಕಾರ ಸಂಸ್ಥೆ, ಅಥವಾ ಉತ್ಪಾದಕರ ಸಹಕಾರಿ ಸಂಘ, ಅಥವಾ ಯಾವುದೂ ಅಲ್ಲ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆಲ್ಲ ಗೊತ್ತಿದೆ. ಸಿದ್ದನಗೌಡ ಸಣ್ಣ ರಾಮನಗೌಡ ಪಾಟೀಲ್ರವರು ಯಾವ ಸಂಸ್ಥೆನ ಹುಟ್ಟಾಕ್ತಾರೆ ನಮ್ಮ ಕರ್ನಾಟಕದಲ್ಲಿ ಅಂದರೆ ಪ್ರಪ್ರಥಮ ಬಾರಿಗೆ ಇಡೀ ಇಂಡಿಯಾದಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಸ್ಥೆಯನ್ನು ಇವರು ಹುಟ್ಟಾಕ್ತಾರೆ. ಸೊ ಹಾಗಾಗಿ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. 11ನೇ ಪ್ರಶ್ನೆ, ಸಹಕಾರ ಸಂಸ್ಥೆಗಳಲ್ಲಿ ಸರ್ಕಾರ ಪಾಲುದಾರಿಕೆಯನ್ನು ಶಿಫಾರಸು ಮಾಡಲು ಮಾಡಿದ ಕಮಿಟಿ ಯಾವುದು ಅಂತ ಕೇಳ್ತಿದ್ದಾರೆ. ಅಂದರೆ ಸಹಕಾರ ಸಂಸ್ಥೆಗಳಲ್ಲಿ ಸರ್ಕಾರವು ಸ್ವಲ್ಪ ಪಾಲುದಾರಿಕೆಯನ್ನು ಹಂಚಿಕೊಳ್ಳಲು ಯಾವ ಸಮಿತಿ ಶಿಫಾರಸು ಮಾಡ್ತು ಅಂತ ಕೇಳ್ತಿದ್ದಾರೆ. ಆಪ್ಷನ್ ನೋಡೋಣ ಬನ್ನಿ. ಸಹಕಾರ ಯೋಜನಾ ಸಮಿತಿ. ಆಪ್ಷನ್ ಬಿ ಬಂದು ದಿ ಕಮಿಟಿ ಆನ್ ಕೋಆಪರೇಟಿವ್ ಕ್ರೆಡಿಟ್ ಸರ್ವೆ ಕಮಿಟಿ. ಆಪ್ಷನ್ ಸಿ ಬಂದು ಆಲ್ ಇಂಡಿಯಾ ರೂರಲ್ ಕ್ರೆಡಿಟ್ ಸರ್ವೆ ಕಮಿಟಿ. ಆಪ್ಷನ್ ಡಿ ಬಂದು ಆಲ್ ಇಂಡಿಯಾ ರೂರಲ್ ಕ್ರೆಡಿಟ್ ರಿವ್ಯೂ ಕಮಿಟಿ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗುತ್ತೆ. ಅಂದರೆ ಆಲ್ ಇಂಡಿಯಾ ರೂರಲ್ ಕ್ರೆಡಿಟ್ ಸರ್ವೆ ಕಮಿಟಿಯು ಏನಂತ ಹೇಳುತ್ತೆ ಅಂದರೆ ಸರ್ಕಾರವು ಸಹ ಸಹಕಾರ ಸಂಸ್ಥೆಗಳಲ್ಲಿ ಪಾಲುದಾರಿಕೆಯನ್ನು ಹಂಚಿಕೋಬೋದು ಅಂತ ಹೇಳುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಬನ್ನಿ. 12ನೇ ಪ್ರಶ್ನೆ, ಸಹಕಾರ ಅಪಜಯ ಹೊಂದಿದೆ ಆದರೂ ಅದು ಗೆಲ್ಲಬೇಕು, ಇದನ್ನು ಹೇಳಿದವರು ಯಾರು ಅಂತ ಕೇಳ್ತಿದ್ದಾರೆ. ಸೊ ಇದು ಡೆಫಿನೇಷನ್ ಆಗಿದೆ, ವಾಕ್ಯ ಆಗಿದೆ, ಸರಿಯಾಗಿ ನೋಡ್ಕೊಳ್ಳಿ. ಸಹಕಾರ ಅಪಜಯ ಹೊಂದಿದೆ ಆದರೂ ಅದು ಗೆಲ್ಲಬೇಕು, ಇದನ್ನು ಹೇಳಿದವರು ಯಾರು ಅಂತ ಕೇಳ್ತಿದ್ದಾರೆ. ಆಪ್ಷನ್ ನೋಡೋಣ ಬನ್ನಿ. ಎಮ್ ಡಿ ಗುರವಾಲ್ರವರು, ಜವಾಹರ್ಲಾಲ್ ನೆಹರೂರವರು, ಎಮ್ ಕೆ ಗಾಂಧೀಜಿರವರು, ಅಥವಾ ಎಸ್ ಪಿ ಪಾಟೀಲ್ರವರು ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗುತ್ತೆ. ಎಮ್ ಡಿ ಗುರವಾಲ್ರವರು ಈ ಹೇಳಿಕೆನ ಕೊಡ್ತಾರೆ. ಯಾವ ಹೇಳಿಕೆ ಅಂದರೆ ಸಹಕಾರ ಅಪಜಯ ಹೊಂದಿದೆ ಆದರೂ ಅದು ಗೆಲ್ಲಬೇಕು ಅನ್ನೋ ಹೇಳಿಕೆನ ಕೊಡ್ತಾರೆ. ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಬನ್ನಿ. 13ನೇ ಪ್ರಶ್ನೆ ನೋಡಿ, ಸಾಲ ನೀಡುವ ಸಹಕಾರ ಸಂಘಗಳ ಬಡ್ಡಿ ದರವನ್ನು ಈ ಕೆಳಗಿನ ಯಾರು ನಿಗದಿಪಡಿಸುತ್ತಾರೆ ಅಂತ ಕೇಳ್ತಿದ್ದಾರೆ. ಅಂದರೆ ಸಹಕಾರ ಸಂಸ್ಥೆಗಳಲ್ಲಿ ಸಾಲವನ್ನು ನೀಡ್ತಾರಲ್ಲ ಆ ಸಾಲಕ್ಕೆ ಬಡ್ಡಿಯನ್ನು ಯಾರು ನಿಗದಿಪಡಿಸ್ತಾರೆ ಅಂತ ಕೇಳ್ತಿದ್ದಾರೆ. ಆಪ್ಷನ್ ನೋಡೋಣ ಬನ್ನಿ. ರಿಜಿಸ್ಟರ್ರವರು ಸಾಮಾನ್ಯ ಸಭೆಯಲ್ಲಿ ಅದನ್ನು ನಿಗದಿ ಮಾಡ್ತಾರಾ, ಅಥವಾ ನಿರ್ದೇಶನ ಮಂಡಳಿಯವರು ನಿಗದಿ ಮಾಡ್ತಾರಾ, ಅಥವಾ RBIನವರು ನಿಗದಿ ಮಾಡ್ತಾರಾ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗುತ್ತೆ. ಅಂದರೆ ಒಂದು ಸಹಕಾರ ಸಂಘಗಳ ಬಡ್ಡಿ ದರವನ್ನು ಯಾರು ನಿಗದಿ ಮಾಡ್ತಾರೆ ಅಂದರೆ ರಿಜಿಸ್ಟರ್ ಅವರು ನಿಗದಿ ಮಾಡ್ತಾರೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಸಹಕಾರ ಸಂಘಗಳ ಮೂಲಕ ನೀಡಲಾಗುವ ಸಾಲವನ್ನು ಏನೆಂದು ಕರೆಯುತ್ತೇವೆ ಅಂತ ಕೇಳ್ತಿದ್ದಾರೆ. ಅಂದರೆ ಸಹಕಾರ ಸಂಘಗಳಲ್ಲಿ ನೀಡುವಂಥ ಎಲ್ಲ ಸಹಕಾರ ಸಂಘಗಳಲ್ಲೂ ನೀಡುವಂಥ ಸಾಲವನ್ನು ನಾವು ಏನಂತ ಕರಿತೀವಿ ಅಂತ ಕೇಳ್ತಿದ್ದಾರೆ. ಆಪ್ಷನ್ ಸಹಕಾರ ಸಾಲ, ಅಸಹಕಾರ ಸಾಲ, ಚಕ್ರಬಡ್ಡಿ ಸಾಲ, ಅಥವಾ ಧರ್ಮ ಬಡ್ಡಿ ಸಾಲ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗುತ್ತೆ. ಅಂದರೆ ಸಹಕಾರ ಸಾಲ ಅಂತ ಕರಿತೀವಿ. ಯಾವುದರಲ್ಲಿ ಅಂದರೆ ಸಹಕಾರ ಸಂಘಗಳಲ್ಲಿ ನೀಡುವಂಥ ಸಾಲವನ್ನು. ನೆಕ್ಸ್ಟ್ ಪ್ರಶ್ನೆ ನೋಡಿ, ಇದು ಭಾರತದಲ್ಲಿ ಗ್ರಾಮೀಣ ಸಹಕಾರಿ ಬ್ಯಾಂಕಿಂಗ್ ರಚನೆಯ ಅತ್ಯಂತ ಕೆಳ ಹಂತ ಯಾವುದು ಅಂತ ಕೇಳ್ತಿದ್ದಾರೆ. ಅಂದರೆ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಇರುವಂಥ ಅತ್ಯಂತ ಕೆಳ ಹಂತದ ಬ್ಯಾಂಕಿಂಗ್ ಯಾವುದು ಅಂದರೆ ಸಹಕಾರಕ್ಕೆ ಸಂಬಂಧಪಟ್ಟಂತೆ ಅಂತ ಕೇಳ್ತಿದ್ದಾರೆ. ಆಪ್ಷನ್ ನೋಡೋಣ ಬನ್ನಿ. ರಾಜ್ಯ ಸಹಕಾರ ಬ್ಯಾಂಕುಗಳು, ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕುಗಳು, ಪ್ರಾಥಮಿಕ ಕೃಷಿ ಸಾಲಗಳು, ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕುಗಳು ಅಂತ ಹೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗುತ್ತೆ. ಅಂದರೆ ಪ್ರಾಥಮಿಕ ಕೃಷಿ ಸಾಲ ಸಂಘಗಳು ಈ ಬ್ಯಾಂಕಿಂಗ್ ರಚನೆಯಲ್ಲಿ ಅತ್ಯಂತ ಕೆಳ ಹಂತದಲ್ಲಾಗಿರುತ್ತವೆ ಮತ್ತು ಅವು ಜನರಿಗೆ ಸಾಲ ಸೌಲಭ್ಯಗಳ ವ್ಯವಸ್ಥೆಯನ್ನು ಒದಗಿಸುತ್ತಿರುತ್ತವೆ. ನೆಕ್ಸ್ಟ್ 16ನೇ ಪ್ರಶ್ನೆ ನೋಡಿ, ಪ್ಯಾಕ್ಸ್ ಅಂದರೆ PACS ಅಂದರೆ ಏನು ಅಂತ ಕೇಳ್ತಿದ್ದಾರೆ. ಅಂದರೆ ಇದರ ವಿಸ್ತೃತ ರೂಪ ಏನು ಅಂತ ಕೇಳ್ತಿದ್ದಾರೆ. ಆಪ್ಷನ್ ನೋಡೋಣ ಬನ್ನಿ. ಪ್ರಾಥಮಿಕ ಕೃಷಿ ಸಹಕಾರ ಸಂಘ, ಕ್ರೆಡಿಟ್ ಸೊಸೈಟಿ ಪ್ರಾಥಮಿಕ ಸಂಘ, ಪ್ರಾಥಮಿಕ ಕೃಷಿ ಸಾಲ ಸೊಸೈಟಿ, ಸಹಕಾರ ಸಂಘಗಳ ಪ್ರಾಥಮಿಕ ಸಂಘ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಒಂದು ಆಪ್ಷನ್ ಎ ಆಗುತ್ತೆ. ಅಂದರೆ ಪ್ರಾಥಮಿಕ ಕೃಷಿ ಸಹಕಾರ ಸಂಘ ಅಂದರೆ ಪ್ರೈಮರಿ ಅಗ್ರಿಕಲ್ಚರಲ್ ಕೋಆಪರೇಟಿವ್ ಸೊಸೈಟಿ ಅಂತ ಕರಿತೀವಿ. ಅಂದರೆ PACS ಅಂದರೆ ಪ್ರೈಮರಿ ಅಗ್ರಿಕಲ್ಚರಲ್ ಕೋಆಪರೇಟಿವ್ ಸೊಸೈಟಿ ಅಂತ ಕರೆಯಲಾಗುತ್ತೆ. ನೆಕ್ಸ್ಟ್ 16ನೇ ಪ್ರಶ್ನೆಗೆ ಹೋಗೋಣ ಬನ್ನಿ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಜಿಲ್ಲಾ ಸಹಕಾರ ಬ್ಯಾಂಕ್ ಯಾರ ನಡುವೆ ಸಂಪರ್ಕ ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತದೆ ಅಂತ ಕೇಳ್ತಿದ್ದಾರೆ. ಆಪ್ಷನ್ ನೋಡೋಣ ಬನ್ನಿ. ರಾಜ್ಯ ಸರ್ಕಾರ ಮತ್ತು ಬ್ಯಾಂಕುಗಳ ನಡುವೆ, ಕೇಂದ್ರ ಸಹಕಾರ ಮತ್ತು ಬ್ಯಾಂಕುಗಳ ನಡುವೆ, ರಾಜ್ಯ ಸಹಕಾರ ಬ್ಯಾಂಕ್ ಮತ್ತು ಪ್ರಾಥಮಿಕ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳ ನಡುವೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟು ಮೇಲಿನ ಯಾವುದಲ್ಲ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗುತ್ತೆ. ಅಂದರೆ ಜಿಲ್ಲಾ ಸಹಕಾರ ಬ್ಯಾಂಕುಗಳು ರಾಜ್ಯ ಸಹಕಾರ ಬ್ಯಾಂಕು ಮತ್ತು ಪ್ರಾಥಮಿಕ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳ ನಡುವೆ ಕೊಂಡಿಯಾಗಿ ಕಾರ್ಯವನ್ನು ನಿರ್ವಹಿಸ್ತವೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಬನ್ನಿ. 2018-19ನೇ ಸಾಲಿಗೆ ಈ ಕೆಳಗಿನ ಯಾವ ಬ್ಯಾಂಕಿಗೆ
ಶತಮಾನೋತ್ಸವದ ಅಂಗವಾಗಿ ನಿರ್ಮಾಣ ಮಾಡುವ ಕಟ್ಟಡ ಸರಕಾರ 2.5 ಕೋಟಿ ಸಹಾಯಧನವನ್ನು ಮಂಜೂರು ಮಾಡಿದೆ ಅಂತ ಕೇಳ್ತಿದ್ದಾರೆ. ಎಷ್ಟರಲ್ಲಿ ಅಂದರೆ 2018 ಮತ್ತು 19ನೇ ಸಾಲಿನಲ್ಲೇ. ಆಪ್ಷನ್ ನೋಡೋಣ ಬನ್ನಿ. ಕರ್ನಾಟಕ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕು, ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ವಿಜಯಪುರ, ನೆಕ್ಸ್ಟ್ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಹುಬ್ಬಳ್ಳಿ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗುತ್ತೆ. ಅಂದರೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿಗೆ ಎಷ್ಟನ್ನು ಕೊಡ್ತಾರೆ? 2.5 ಕೋಟಿಯಷ್ಟು ಸಹಾಯಧನವನ್ನು ಕೊಡ್ತಾರೆ. ಯಾವ ಉದ್ದೇಶದಿಂದ ಅಂದರೆ ಇದು ಶತಮಾನೋತ್ಸವನ ಆಚರಣೆ ಮಾಡಿಕೊಳ್ಳುವ ಉದ್ದೇಶದಿಂದ ಕಟ್ಟಡವನ್ನು ನಿರ್ಮಾಣ ಮಾಡುವುದಕ್ಕೆ 2.5 ಕೋಟಿಯಷ್ಟು ಅನುದಾನವನ್ನು ನಮ್ಮ ರಾಜ್ಯ ಸರ್ಕಾರ ನೀಡಲಾಗುತ್ತೆ. ಯಾವ ಬ್ಯಾಂಕಿಗೆ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಬ್ಯಾಂಕಿಗೆ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಬನ್ನಿ. ಬಾಗಲಕೋಟೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಯಾವಾಗ ಪರವಾನಗಿ ನೀಡಿದೆ ಅಂತ ಕೇಳ್ತಿದ್ದಾರೆ. ವಿತ್ ಡೇಟ್ ಕೇಳ್ತಿದ್ದಾರೆ. ಆಪ್ಷನ್ ನೋಡೋಣ ಬನ್ನಿ. 15/12/2011ರಂದು, 15/12/2012ರಂದು, 15/11/2011ರಂದು, 10/11/2006ರಂದು ಅಂತಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಒಂದು ಆಪ್ಷನ್ ಎ ಆಗುತ್ತೆ. ಅಂದರೆ 15/12/2011ರಂದು ಅಂದರೆ ಡಿಸೆಂಬರ್ 15, 2011ರಂದು ಬಾಗಲಕೋಟೆ ಜಿಲ್ಲಾ ಸಹಕಾರಿ ಬ್ಯಾಂಕಿಗೆ RBI ಅಂತ ಏನು ಕರಿತೀವಲ್ಲ ನಾವು, ಭಾರತೀಯ ರಿಸರ್ವ್ ಬ್ಯಾಂಕ್ರವರು ಪರವಾನಗಿಯನ್ನು ನೀಡಿರ್ತಾರೆ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಬನ್ನಿ. ಬಾಗಲಕೋಟೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನಿಂದ ವಿಭಜನೆಗೊಂಡ ಬ್ಯಾಂಕ್ ಯಾವುದು ಅಂತ ಕೇಳ್ತಿದ್ದಾರೆ. ಆಪ್ಷನ್ ನೋಡೋಣ ಬನ್ನಿ. DCC ಬ್ಯಾಂಕ್ ವಿಜಯಪುರ, DCC ಬ್ಯಾಂಕ್ ಧಾರವಾಡ, DCC ಬ್ಯಾಂಕ್ ಬಳ್ಳಾರಿ, ಮೇಲಿನ ಯಾವುದು ಅಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ಬಾಗಲಕೋಟೆ ಜಿಲ್ಲಾ ಸಹಕಾರ ಬ್ಯಾಂಕಿನಿಂದ ವಿಭಜನೆಗೊಂಡಂಥ ಇನ್ನೊಂದು ಬ್ಯಾಂಕ್ ಯಾವುದು ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಒಂದು ಆಪ್ಷನ್ ಎ ಆಗುತ್ತೆ. ಅಂದರೆ DCC ಬ್ಯಾಂಕ್ ವಿಜಯಪುರ ಬಾಗಲಕೋಟೆ ಜಿಲ್ಲಾ ಸಹಕಾರ ಬ್ಯಾಂಕ್ನಿಂದ ವಿಭಜನೆಗೊಂಡು ಹೊಸ ಬ್ಯಾಂಕಾಗಿ ಸ್ಥಾಪನೆಗೊಂಡಿರುತ್ತದೆ. ಸೊ ಇದಾಗಿತ್ತು ಇವತ್ತಿನ ಪ್ರಶ್ನೆಗಳು ಸ್ನೇಹಿತರೆ. ನಾಳೆ ಇನ್ನಷ್ಟು ಪ್ರಶ್ನೆಗಳು ತರ್ತೀನಿ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಸ್ಟಾಪ್ ಮಾಡಿದ್ದೀನಿ. ಥ್ಯಾಂಕ್ ಯು.